ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಎಜೆ ಕುಚ್ಚು ಕ್ರಿಯೇಷನ್ಸ್. ಇವತ್ತೊಂದು ಸಿಂಪಲ್ ಆದಂಥ ಈಸಿ ಕ್ರೋಶ ಕುಚ್ಚು ಡಿಸೈನ್ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ನೋಡಿ ಆಸ್ ಯೂಶಲ್ 6 ಎಳೆ ದಾರನ ಗಂಟು ಹಾಕೊಂಡು ತಗೊಂಡಿದ್ದೀನಿ ಮತ್ತು 10 ನಂಬರ್ ಕ್ರೋಶ ನೀಡಲ್ನ ತಗೊಂಡಿದ್ದೀನಿ ನೋಡಿ. ಸೊ ಈ ರೀತಿ ಬಟ್ಟೆನ ಸೀದಾ ಇಟ್ಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಳ್ತೀನಿ. ಸೊ ಒಂದು ಸಲ ಬಟ್ಟೆಗೆ ಲಾಕ್ ಮಾಡ್ಕೊಳ್ಬೇಕು. ಇಲ್ಲಿ ನೀವು 7 ಎಳೆ ದಾರನೂ ಕೂಡ ಬಳಸ್ಕೊಳ್ಬೋದು. ಸ್ಟಾರ್ಟಿಂಗ್ ಬಟ್ಟೆಗೆ ಲಾಕ್ ಮಾಡಿದ ನಂತರ ಇಲ್ಲಿಂದ 4 ಚೈನ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ 4 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಕರೆಕ್ಟಾಗಿ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು ನೋಡಿ. ಸೊ 4 ಚೈನ್ ಹಾಕಿ ಬಟ್ಟೆಗೆ ಲಾಕ್ ಮಾಡಿಕೊಂಡೆ. ಅದಾದ ನಂತರ ಮತ್ತೊಂದು ಸಲ 4 ಚೈನ್ ಹಾಕ್ಕೊಳ್ತೇನೆ. ಅಂದರೆ ಸೆಕೆಂಡ್ ಟೈಮ್ 4 ಚೈನ್ ಹಾಕಿ ಇದನ್ನು ಕೂಡ ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಕರೆಕ್ಟಾಗಿ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಸೊ ಸ್ಟಾರ್ಟಿಂಗಿಂದ 2 ಟೈಮ್ಸ್ 4 ಚೈನ್ ಆಗಿದೆ. ಅದಾದ ನಂತರ ದಾರನ ಮೇಲೆ ಕೇಳ್ಕೊಳ್ತೀನಿ. ಮೇಲೆ ಕೇಳ್ಕೊಂಡು ಈ ರೀತಿ ಅಂತ ಲೆಂತಿ ಬೀಡ್ನ ನಾನಿಲ್ಲಿ ತಗೊಂಡಿದ್ದೀನಿ. ಸೊ ನೀವು ಯಾವ ಬೀಡ್, ರೌಂಡ್ ಬೀಡ್ ಬೇಕಾದ್ರೆ ತಗೊಳ್ಬೋದು ಅಥವಾ ಫ್ಲವರ್ ಬೀಡ್ ತಗೊಳ್ಬೋದು. ಸೊ ನಿಮ್ಗೆ ಇಷ್ಟ ಬಂದಿದ್ದ ರೀತಿ ಬೀಡ್ಸ್ನ ಬಳಸ್ಬೋದು. ಸೊ ಬೀಡ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೊಳ್ಬೇಕು. ಸೊ ಬೀಡ್ ಲಾಕ್ ಮಾಡೋದನ್ನ ಮರೆಯೋ ಹಾಗಿಲ್ಲ. ಯಾಕೆ ಅನ್ನೋದನ್ನ ಮುಂದಕ್ಕೆ ನಾನು ಹೇಳ್ತೀನಿ. ಸೊ ಈ ರೀತಿ ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಕರೆಕ್ಟಾಗಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. 2 ಟೈಮ್ಸ್ 4 ಚೈನ್ ಹಾಕಿ ಲಾಕ್ ಆದಮೇಲೆ ಬೀಡ್ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ ಬಟ್ಟೆಗೆ. ಈಗ ಮತ್ತೆ 4 ಚೈನ್. ಸೊ ಮತ್ತೆ 4 ಚೈನ್ನ ಕಂಟಿನ್ಯೂ ಮಾಡಬೇಕು. ಈಗಲೂ ಇದನ್ನು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಕರೆಕ್ಟಾಗಿ ಬಟ್ಟೆಗೆ ಲಾಕ್ ಮಾಡ್ಕೋಬೇಕಾಗತ್ತೆ. ಸೊ ನಾವು ಇಲ್ಲಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳುವಾಗ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಟೈಟ್ ಮಾಡೋಕ್ಕೆ ಹೋಗಬೇಡಿ ಅಥವಾ ಲೂಸು ಕೂಡ ಮಾಡ್ಕೊಳ್ಳೋಕ್ಕೆ ಹೋಗಬಾರ್ದು. ಮತ್ತು ನನಗೆ ಸೆಕೆಂಡ್ ಟೈಮ್ 4 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಅದಾದ ನಂತರ ಥರ್ಡ್ ಟೈಮು 4 ಚೈನ್ ಹಾಕ್ಕೊಳ್ತೀನಿ. ಸ್ಟಾರ್ಟಿಂಗು ಮತ್ತು ಎಂಡಿಂಗಲ್ಲಿ ಮಾತ್ರ 2 ಟೈಮ್ಸ್ 4 ಚೈನ್ ಹಾಕ್ಕೊಳ್ಬೇಕಾಗತ್ತೆ. ಅದಾದಮೇಲೆ ಬೀಡ್ ಆದಮೇಲೆ ಎಲ್ಲ 3 ಟೈಮ್ಸ್ 4 ಚೈನ್ ಹಾಕೋಬೇಕು. ಸ್ಟಾರ್ಟಿಂಗ್ ಎಂಡಿಂಗಲ್ಲಿ ಮಾತ್ರ 2 ಟೈಮ್ಸ್ 4 ಚೈನ್, ಬೀಡ್ ಆದಮೇಲೆ 3 ಟೈಮ್ಸ್ 4 ಚೈನ್ ಹಾಕೋಬೇಕು. ಥರ್ಡ್ ಟೈಮ್ 4 ಚೈನ್ ಆದಮೇಲೆ ಈಗ ಮತ್ತೊಂದು ಬೀಡ್ ಇನ್ಸರ್ಟ್ ಮಾಡ್ತೀನಿ, ಬೀಡ್ ಲಾಕ್. ಅದಾದ ನಂತರ ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಕರೆಕ್ಟಾಗಿ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಸೊ ನೋಡಿ, ಇದೇ ರೀತಿ ಸ್ಯಾರಿ ಪೂರ್ತಿ ಹಾಕೊಂಡು ಹೋಗ್ಬೇಕು ಕೊನೆವರೆಗೂ ನೋಡಿ. ಕೊನೆ ತನಕ ಹಾಕಿದ್ದೀನಿ. ಬೀಡ್ ಆದಮೇಲೆ 3 ಟೈಮ್ಸ್ ಬರುತ್ತೆ 4 ಚೈನು. ಎಂಡಿಂಗ್ ಮತ್ತು ಸ್ಟಾರ್ಟಿಂಗಲ್ಲಿ ಮಾತ್ರ 2 ಟೈಮ್ಸ್ 4 ಚೈನ್ ಬರುತ್ತೆ ನೋಡಿ. ಲಾಸ್ಟಲ್ಲಿ 2-3 ಚೈನ್ ಎಕ್ಸ್ಟ್ರಾ ಹಾಕಿ ದಾರನ ಕಟ್ ಮಾಡ್ಕೊಂಡಿದ್ದೀನಿ. ಈ ಎಕ್ಸ್ಟ್ರಾ ಥ್ರೆಡ್ ಎಲ್ಲ ಏನು ಬರುತ್ತೆ ಇದನ್ನು ಬ್ಯಾಕ್ ಸೈಡ್ ಬರೋ ರೀತಿ ಆದಷ್ಟು ಟ್ರೈ ಮಾಡಬೇಕಾಗುತ್ತೆ. ಅದನ್ನು ಬ್ಯಾಕ್ ಸೈಡ್ ಗಮ್ ಹಾಕಿ ಪೇಸ್ಟ್ ಮಾಡ್ಕೊಳ್ಬಿಡ್ಬೋದು, ಫ್ರಂಟ್ ಸೈಡ್ ಕಾಣಿಸೋದಿಲ್ಲ. ಸೊ ಸೆಕೆಂಡ್ ಸ್ಟೆಪ್ಪು ಸೇಮ್ ಕಲರ್ ದಾರನೇ 6 ಎಳೆ ದಾರ ತೊಗೊಂಡಿದ್ದೀನಿ. ಸ್ಟಾರ್ಟಿಂಗ್ ಬಟ್ಟೆಗೆ ಲಾಕ್ ಮಾಡ್ಕೊಳ್ತೀನಿ. ಬೇಕು ಅಂತಂದರೆ ಈ 2 ಸ್ಟೆಪ್ನ ಕಂಬೈನ್ ಮಾಡಿ ಸಿಂಗಲ್ ಸ್ಟೆಪ್ಪಲ್ಲಿ ಕೂಡ ನೀವು ಡಿಸೈನ್ನ ಹಾಕ್ಕೊಳ್ಬೋದು. ಸೊ ವಿಡಿಯೋ ಬೇಕು ಅಂತ ಇದ್ದರೆ ಕಮೆಂಟ್ನಲ್ಲಿ ತಿಳಿಸಿ, ನಾನು ಸಿಂಗಲ್ ಸ್ಟೆಪ್ಪಲ್ಲಿ ಯಾವ ರೀತಿ ಹಾಕೋದು ಅಂತ ನೆಕ್ಸ್ಟ್ ಹೇಳ್ಕೊಡ್ತೀನಿ. ಸೊ ಇಲ್ಲಿ ಸ್ಟಾರ್ಟಿಂಗ್ ಬಟ್ಟೆಗೆ ಲಾಕ್ ಮಾಡಿ 4 ಚೈನ್ ಹಾಕ್ಕೊಂಡೆ. ಸೊ ನನಗೆ ಕಡಿಮೆ ಅನ್ನಿಸ್ತು, ಹಾಗಾಗಿ ಇನ್ನೊಂದು ಎಕ್ಸ್ಟ್ರಾ 1 ಚೈನ್ ಅಂದರೆ 5 ಚೈನ್ ಹಾಕಿ ಲಾಕ್ ಇರುತ್ತಲ್ಲ ಅಲ್ಲಿಗೆ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಲಾಕ್ ಮೇಲೆ ಲಾಕ್ನ ಮಾಡ್ಕೊಳ್ಬೇಕು. ಅದಾದ ನಂತರ ನೆಕ್ಸ್ಟ್ 4 ಚೈನ್ ಗ್ಯಾಪ್ ಇರುತ್ತಲ್ಲ ಅಲ್ಲಿಗೆ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೊಳ್ತೇನೆ. ಈಗ ಸೂಜಿ ಮೇಲೆ 2 ಸಲ ದಾರ ಸುತ್ಕೊಳ್ಬೇಕು. ಈ ಬೀಡ್ ಹಿಂದೆ ದಾರ ಇರುತ್ತಲ್ಲ, ಸೊ ನೋಡಿ ನಾನು ಬೀಡ್ ಲಾಕ್ ಮಾಡ್ಕೊಳ್ಳೋಕೆ ಹೇಳಿದೆ. ಬೀಡ್ ಲಾಕ್ ಮಾಡ್ಕೊಂಡ್ರೆ ಮಾತ್ರ ಈ ದಾರ ಬರೋದು ನಿಮಗೆ. ಬೀಡ್ ಲಾಕ್ ಮಾಡೋದು ಮಿಸ್ ಆಯ್ತು ಅಂದರೆ ಈ ದಾರ ಬರೋದಿಲ್ಲ ಬ್ಯಾಕ್ ಸೈಡ್ ನಿಮಗೆ. ಸೊ ಅಷ್ಟು ದಾರದೊಳಗಡೆಯಿಂದ ನೀಡಲ್ ಹಾಕಿ ಈ ದಾರನ ಮೇಲೆ ಕೆಳ್ಕೊಳ್ತೀನಿ ನೋಡಿ. ಈ ರೀತಿ ಎಳ್ಕೊಂಡು ಸೊ ಬೀಡ್ನ ಸರಿ ಮಾಡ್ಕೊಳ್ಳಿ. ಈಗ ಸೂಜಿ ಮೇಲೆ ನೋಡ್ತಾ ಇರ್ಬೋದು ನೀವು 4 ದಾರಗಳಿದೆ ಅಲ್ವಾ. ಸೊ ಫಸ್ಟ್ 2 ದಾರನ ಒಂದು ಮಾಡ್ಕೊಳ್ಬೇಕು. ಅದಾದ ನಂತರ ಸೆಕೆಂಡ್ 2 ದಾರ ಒಂದು ಮಾಡ್ಕೋಬೇಕು ಮತ್ತು ಥರ್ಡ್ 2 ದಾರನ ಒಂದು ಮಾಡ್ಕೋಬೇಕು. ಅಲ್ಲಿಗೆ ನಮಗೆ ಟ್ರಿಪಲ್ ಕ್ರೋಶೆ ಆಗುತ್ತೆ ಅಲ್ವಾ. ಸೊ ಈಗ ಇಲ್ಲಿಂದ 3 ಚೈನ್ ಹಾಕ್ಕೊಳ್ತೀನಿ. 3 ಚೈನ್ ಹಾಕಿ ಈಗೇನು ಟ್ರಿಪಲ್ ಕ್ರೋಶೆ ಹಾಕಿರ್ತೀವಲ್ಲ ಅಲ್ಲಿ ಗ್ಯಾಪ್ ಇರುತ್ತೆ ನೋಡಿ ಪಕ್ಕದಲ್ಲಿ ನೋಡಿ. ಈ ಗ್ಯಾಪಲ್ಲಿ ನೀಡಲ್ನ ಹಾಕಿ ದಾರನ ತಂದು 2 ದಾರ ಸೇರಿ ಒಂದು ಮಾಡ್ಕೋಬೇಕು, ಲಾಕ್ ಆಗುತ್ತೆ. ಸೊ ಈಗ ಮತ್ತೆ ಸೂಜಿ ಮೇಲೆ 2 ಸಲ ದಾರ ಸುತ್ಕೊಳ್ಬೇಕು. ಈ ಬೀಡ್ ಹಿಂದೆ ಏನು ದಾರ ಇದೆಯಲ್ಲ ಆ ದಾರದೊಳಗಡೆ ನೀಡಲ್ನ ಹಾಕಿ
ದಾರನ ಮೇಲೆ ಕೇಳ್ಕೊಳ್ಬೇಕು. ಮೇಲೆ ಕೇಳ್ಕೊಂಡು ಫಸ್ಟ್ 2 ದಾರ ಒಂದು, ಸೆಕೆಂಡ್ 2 ದಾರ ಒಂದು ಮತ್ತು ಥರ್ಡ್ 2 ದಾರನ ಒಂದು ಮಾಡ್ಕೊಳ್ಬೇಕಾಗತ್ತೆ ನೋಡಿ. ಈ ರೀತಿಯಾಗಿ ಒಂದು ಈ ಬೀಡ್ ಹಿಂದೆ ಇರೋಂಥ ದಾರಕ್ಕೆ ಕಂಬಗಳನ್ನ ಫಿಲ್ ಮಾಡ್ಕೊಳ್ಬೇಕು. ಒಂದು ಟ್ರಿಪಲ್ ಕ್ರೋಶೆ ಮತ್ತೆ 3 ಚೈನ್ ಹಾಕಿ ಪಿಕಾಟ್ ಡಿಸೈನ್ ಅಂತ ಹೇಳ್ತೀವಿ. ಪಿಕಾಟ್ ಹಾಕೋಬೇಕು ಮತ್ತೆ ಟ್ರಿಪಲ್ ಕ್ರೋಶೆ ಹಾಕೊಂಡು ಡಿಸೈನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಸೊ ಬೇಕು ಅಂತಂದ್ರೆ ನೀವು ಡಬಲ್ ಕ್ರೋಶೆನೂ ಕೂಡ ಹಾಕ್ಕೊಳ್ಬೋದು, ಬಟ್ ಟ್ರಿಪಲ್ ಕ್ರೋಶೆ ಅಷ್ಟು ಥಿಕ್ನೆಸ್ ನಿಮಗೆ ಡಬಲ್ ಕ್ರೋಶೆ ಬರೋದಿಲ್ಲ. ಸೊ ಹಾಗಾಗಿ ಟ್ರಿಪಲ್ ಕ್ರೋಶೆನೇ ನಾನು ಸಜೆಸ್ಟ್ ಮಾಡ್ತೀನಿ ಹಾಕ್ಕೊಳ್ಳಿ ಅಂತ. ಯಾಕಂದ್ರೆ ಕಂಬ ಲೆಂತಿಯಾಗಿ ಬರುತ್ತಲ್ಲ, ಸೊ ಡಬಲ್ ಕ್ರೋಶೆ ಮಾಡಿದ್ರೆ ಬೆಂಡ್ ಆಗುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಇಲ್ಲಿ ಪ್ರತಿಯೊಂದು ಕಂಬನೂ ಒಂದೇ ಲೆಂತಲ್ಲಿ ಬರಬೇಕು. ಒಂದು ಉದ್ದ ಒಂದು ಗಿಡ್ಡ ಆ ರೀತಿ ಮಾಡ್ಕೊಳಕ್ ಹೋಗ್ಬೇಡಿ. ಸೊ ನೋಡಿಕೊಂಡು ಕಂಬಗಳನ್ನ ಹಾಕ್ಕೊಳ್ಬೇಕಾಗುತ್ತೆ. ಪ್ರತಿಯೊಂದು ಟ್ರಿಪಲ್ ಕ್ರೋಶೆ ಮೇಲೂ 3 ಚೈನ್ ಹಾಕಿ ಪಿಕಾಟ್ಸ್ನ ಹಾಕ್ಕೊಳ್ಬೇಕು. ಸೊ ಇದೇ ರೀತಿ ಫಿಲ್ ಮಾಡ್ಕೊಳ್ಬೇಕು ಆರ್ಚ್ ಪೂರ್ತಿ. ಸೊ ಇಲ್ಲಿ ನಾನು ಒಟ್ಟು 10 ಟ್ರಿಪಲ್ ಕ್ರೋಶೆ ಹಾಕಿ 10 ಪಿಕಾಟ್ಸ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಆರ್ಚಿಗೆ. ಸೊ ನೋಡಿ, ನಿಮಗೆ ಬೀಡ್ ಚಿಕ್ಕದು ತಗೊಂಡಿದ್ದೀರಾ ಅಂತಂದ್ರೆ ಕಡಿಮೆ ಕಂಬಗಳು ಹಿಡಿಸುತ್ತೆ. ಬೀಡ್ ದೊಡ್ಡದಾಯಿತು ಅಂದ್ರೆ ಮ್ಯಾಕ್ಸಿಮಮ್ ಅಂದ್ರೆ 10 ಕಂಬಗಳು ಹಿಡಿಸ್ಬೋದು. 8 ರಿಂದ 10 ಕಂಬಗಳನ್ನ ಹಾಕ್ಕೊಳ್ಬೋದಾಗುತ್ತೆ. ಅಂದ್ರೆ ಕಂಬ ಹಾಕಿ ಪಿಕಾಟ್ಸ್ನ ನೀವು ನೋಡಿ 8 ಸಾಕಾಗುತ್ತಾ ಅಥವಾ 9 ಸಾಕಾಗುತ್ತಾ, ಫ್ರಿಲ್ಸ್ ಏನಾದರೂ ಬರುತ್ತಾ ಅಂತ ಚೆಕ್ ಮಾಡಿಕೊಂಡು ಮಾಡ್ಕೊಳ್ಬೇಕಾಗುತ್ತೆ. ಸೊ ಈ ಸೈಜ್ ಬೀಡ್ ತಗೊಂಡಿದ್ದೀರಾ ಅಂತಂದ್ರೆ ನೀವು 10 ಟ್ರಿಪಲ್ ಕ್ರೋಶೆ ಹಾಕಿ ಪಿಕಾಟ್ಸ್ನ ಹಾಕ್ಕೊಳ್ಬೋದಾಗುತ್ತೆ. ಈ ರೀತಿ ಫಿಲ್ ಮಾಡ್ಕೊಳ್ಬೇಕು ಕಂಬಗಳನ್ನ. ಸೊ ನೋಡ್ತಾ ಇರ್ಬೋದು 10 ಪಿಕಾಟ್ಸ್ ಹಾಕಿದ್ದೀನಿ, ಕರೆಕ್ಟಾಗಿ ಬಂದಿದೆ, ನನಗೆಲ್ಲೂ ಫ್ರಿಲ್ಸ್ ಕಾಣಿಸ್ತಾ ಇಲ್ಲ. ಸೊ ಹಾಗಾಗಿ ಈಗ ನೆಕ್ಸ್ಟ್ 4 ಚೈನ್ ಗ್ಯಾಪ್ ಇರುತ್ತಲ್ಲ ಅಲ್ಲಿಗೆ ಲಾಕ್ನ ಮಾಡ್ಕೊಳ್ತೀನಿ. 4 ಚೈನ್ ಗ್ಯಾಪ್ಗೆ ಲಾಕ್ ಮಾಡಿಕೊಂಡೆ. ಅದಾದ ನಂತರ ಸಿಂಗಲ್ ಕ್ರೋಶೆ ಇರುತ್ತಲ್ಲ, ಬಟ್ಟೆಗೆ ಲಾಕ್ ಮಾಡಿರ್ತೀವಲ್ಲ ಅದ್ರ ಮೇಲೆ ಒಂದ್ಸಲ ಸಿಂಗಲ್ ಕ್ರೋಶೆ. ಈಗ ಮತ್ತೆ 4 ಚೈನ್, ನೆಕ್ಸ್ಟ್ ಲಾಕ್ ಇರುತ್ತಲ್ಲ, ಲಾಕ್ ಮೇಲೆ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು. ಅದಾದ ನಂತರ ನೆಕ್ಸ್ಟ್ 4 ಚೈನ್ ಗ್ಯಾಪ್ಗೆ ಒಂದು ಸಿಂಗಲ್ ಕ್ರೋಶೆ. ಸೊ ಈ ಸಿಂಗಲ್ ಕ್ರೋಶೆ ಬೇಕಿದ್ರೆ ಹಾಕೋಬಹುದು, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೊಳ್ಬೋದು, ಡೈರೆಕ್ಟ್ ಆಗಿ ಕಂಬಗಳನ್ನ ಸ್ಟಾರ್ಟ್ ಮಾಡ್ಕೋಬಹುದು. ಈಗ ಸೂಜಿ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. ಈ ಬೀಡ್ ಹಿಂದೆ ಇರುವಂತ ದಾರಕ್ಕೆ ನೋಡಿ, ಈ ಬೀಡ್ ಹಿಂದೆ ಇರೋ ಅಷ್ಟು ದಾರಕ್ಕೆ ನೀಡಲ್ ಹಾಕಿ ದಾರನ ತಂದು ಟ್ರಿಪಲ್ ಕ್ರೋಶೆನ ಮಾಡ್ಕೊಳ್ತೀನಿ. ನೀವು ಬೇಸ್ ಲೈನ್ ಹಾಕುವಾಗ ಬೀಡ್ ಲಾಕ್ ಏನು ಮಾಡ್ತಿರಲ್ಲ ಅದನ್ನ ತುಂಬಾ ಟೈಟ್ ಆಗಿ ಮಾಡ್ಕೊಳಕ್ ಹೋಗ್ಬಾರ್ದು. ಸ್ವಲ್ಪ ಫ್ರೀಯಾಗಿ ಆರಾಮಾಗಿ ಬೀಡ್ ಲಾಕ್ ಮಾಡ್ಕೊಂಡ್ರೆ ಈ ಸ್ಟೆಪ್ ನಿಮಗೆ ಈಸಿ ಅನ್ಸುತ್ತೆ, ಮತ್ತೆ ಫಿನಿಶಿಂಗು ಚೆನ್ನಾಗಿ ಬರುತ್ತೆ. ಸೊ ಬೀಡ್ ಲಾಕ್ ಏನು ಮಾಡ್ತಿರಲ್ಲ ಫಸ್ಟ್ ಸ್ಟೆಪ್ಪಲ್ಲಿ ಅದನ್ನು ಸ್ವಲ್ಪ ಫ್ರೀಯಾಗಿ ಮಾಡ್ಕೊಳ್ಬೇಕಾಗುತ್ತೆ. ಮತ್ತು ಬೀಡ್ ಲಾಕ್ ಅನ್ನೋದು ಮಸ್ಟ್ ಆ್ಯಂಡ್ ಶುಡ್ ಮಾಡಲೇಬೇಕು, ಇಲ್ಲಾಂತಂದರೆ ಈ ಡಿಸೈನಲ್ಲಿ ಸೆಕೆಂಡ್ ಸ್ಟೆಪ್ ಹಾಕೋದಕ್ಕೆ ಆಗೋದಿಲ್ಲ. ಸೊ ಇಲ್ಲಿ ಟ್ರಿಪಲ್ ಕ್ರೋಶೆಗಳನ್ನ ಕಂಟಿನ್ಯೂ ಮಾಡ್ಕೊಳ್ತಾ ಇದ್ದೀನಿ. ಟ್ರಿಪಲ್ ಕ್ರೋಶೆ ಹಾಕಿ 3 ಚೈನ್ ಹಾಕಿ ಪಿಕಾಟ್ಸ್ ಹಾಕ್ಕೊಳ್ತೀನಿ. ಈ ರೀತಿ ಒಟ್ಟು 10 ಟ್ರಿಪಲ್ ಕ್ರೋಶೆ ಮಾಡಿ 10 ಸಲ ಪಿಕಾಟ್ಸ್ನ ಒಂದು ಆರ್ಚಲ್ಲಿ ಫಿಲ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ನಿಮಗೆ ಪಿಕಾಟ್ಸ್ ಬೇಡ, ಬೀಡ್ಸ್ ಬೇಕು ಅಂದರೆ ಟ್ರಿಪಲ್ ಕ್ರೋಶೆ ಒಂದು ಬೀಡು, ಟ್ರಿಪಲ್ ಕ್ರೋಶೆ ಒಂದು ಬೀಡ್, ಈ ರೀತಿ ಕೂಡ ಹಾಕ್ಕೊಂಡು ಹೋಗ್ಬೋದಾಗುತ್ತೆ. ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ. ಸೊ ಈಗ ನೆಕ್ಸ್ಟ್ 4 ಚೈನ್ ಗ್ಯಾಪ್ಗೆ ಲಾಕ್ ಮಾಡ್ಕೊಳ್ತೀನಿ. ಅದಾದಮೇಲೆ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತೀನಿ. ತುಂಬ ಈಸಿ ಇದೆ ಮತ್ತು ಸಿಂಪಲ್ ಇದೆ ಡಿಸೈನ್, ತುಂಬ ಬೇಗ ಆಗೋಗ್ಬಿಡುತ್ತೆ. ಸೊ ಕೆಲಸ ಗೊತ್ತಿದೆ, ಮಾಡಕ್ಕೆ ಬರುತ್ತೆ ಅನ್ನೋರಿದ್ರೆ ಮ್ಯಾಕ್ಸಿಮಮ್ 2 to 3 ಅವರ್ಸ್ ಸಾಕು, ಅಷ್ಟು ಬೇಗ ಹಾಕ್ಕೊಂಡು ಹೋಗ್ಬಿಡ್ಬೋದು ಡಿಸೈನ್ನ, ಜಾಸ್ತಿ ಏನು ಟೈಮ್ ತಗೊಳ್ಳೋದಿಲ್ಲ. ಸೊ ಈ ರೀತಿಯಾಗಿ ಬರುತ್ತೆ ನಿಮ್ಮ ಡಿಸೈನ್, ಬೆಂಡ್ ಆಗೋದಿಲ್ಲ ಟ್ರಿಪಲ್ ಕ್ರೋಶೆ ಅನ್ನೋದು. ಅದೇ ನೀವು ಟ್ರಿಪಲ್ ಕ್ರೋಶೆ ಬದಲಿಗೆ ಏನಾದ್ರು ಡಬಲ್ ಕ್ರೋಶೆ ಹಾಕಿದ್ರೆ ಬೆಂಡ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಪೂರ್ತಿ ಕೊನೆವರೆಗೂ ಹಾಕಿದ್ಮೇಲೆ ಈ ರೀತಿಯಾಗಿ ಕಾಣಿಸ್ತಾ ಇತ್ತು ಡಿಸೈನು. ಸೊ ಇದಕ್ಕೆ ನಾನು 147 ದಾರನ ಕುಚ್ಚು ಕಟ್ಕೊಂಡಿದ್ದೀನಿ. 130ರಿಂದ 140ವರೆಗೂ ಎಳೆ ದಾರನ ಕುಚ್ಚು ಕಟ್ಕೊಳ್ಬೋದು. ಸೊ ಸ್ವಲ್ಪ ಲೆಂತಿಯಾಗಿ ಕುಚ್ಚು ಕಟ್ಟಿದ್ದೀನಿ, ಬೇಬಿ ಕುಚ್ಚು ಕಟ್ಕೊಂಡಿಲ್ಲ ನಾನು. ಸೊ ನೋಡಿ ಈ ರೀತಿಯಾಗಿ ಕಾಣಿಸ್ತಾ ಇತ್ತು ಕುಚ್ಚು ಕಟ್ಟದ ಮೇಲೆ, ನೋಡ್ತಾ ಇರ್ಬೋದು. ಸಿಂಪಲ್ಲು ಒಂದೇ ಒಂದು ಬೀಡ್ ಯೂಸ್ ಮಾಡಿದ್ದೀವಿ. ಸೆಮಿ ಬ್ರೈಡಲ್ ಸ್ಯಾರೀಸ್ಗೂ ನೀವು ಟ್ರೈ ಮಾಡ್ಬೋದು. ಸಿಂಪಲಾಗಿ ಗ್ರ್ಯಾಂಡಾಗಿ ಬೇಕು ಅನ್ನೋರಿಗೆ ಚೆನ್ನಾಗಿ ಕಾಣಿಸುತ್ತೆ. ಆರ್ಚು ಸ್ವಲ್ಪ ಬ್ರಾಡಾಗಿ ಬರುತ್ತೆ. ಸೊ ಇವತ್ತಿನ ಡಿಸೈನ್ ಇದಾಗಿತ್ತು ನೋಡಿ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಮತ್ತು ತುಂಬ ಜನ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಮರೀದಲ್ಲೇ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೆಚ್ಚು ವೀಡಿಯೋಗಳನ್ನ ಹಾಕೋದಕ್ಕೆ ಮೋಟಿವೇಟ್ ಮಾಡ್ದಾಗಿರುತ್ತೆ. ಸೊ ನಿಮ್ಗೆ ಯಾವುದೇ ಡಿಸೈನ್ ರಿಕ್ವೆಸ್ಟ್ ಇದ್ರೂ ಕೂಡ ಅದನ್ನು ಮೇಲೆ ಕಾಣಿಸ್ತಿರೋಂಥ ನಂಬರ್ಗೆ ವಾಟ್ಸಪ್ ಮಾಡ್ಬೋದು.
ಸೊ ನೀವೇನು ಕಳಿಸಿರೋ ಆ ಡಿಸೈನ್ನ ವಿಡಿಯೋ ಮಾಡಿ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ನಾನು. ಮತ್ತು ನಿಮ್ಗೆ ಯಾವುದೇ ರೀತಿ ಕ್ರೋಶಾ ಡಿಸೈನಲ್ಲಿ ಅಥವಾ ವಿಡಿಯೋದಲ್ಲಿ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ಸ್ನಲ್ಲಿ ಕೇಳ್ಬೋದು. ಥ್ಯಾಂಕ್ ಯು.